ಇವತ್ತು ನಮ್ಮ ಜೊತೆ ಸ್ಯಾಂಡಲ್ವುಡ್ನ ಮೋಸ್ಟ್ ಕ್ಯೂಟೆಸ್ಟ್ ಮೋಸ್ಟ್ ಬ್ಯುಸಿಯೆಸ್ಟ್ ನಟಿಯಾಗಿರುವಂತಹ ಬೃಂದಾ ಆಚಾರ್ಯ ಅವರಿದ್ದಾರೆ. ಸೊ ಅವರು ಸಾಕಷ್ಟು ಹಿಟ್ ಸಿನಿಮಾಗಳ ನಂತರ ಈಗ ಪಾರ್ಟ್ನರ್ ಮೂಲಕ ನಮ್ಮ ಮುಂದೆ ಬಂದಿದ್ದಾರೆ. ಸೊ ಈ ಪಾರ್ಟ್ನರಲ್ಲಿ ಅವರ ಪಾರ್ಟ್ನರ್ ಬಗ್ಗೆ ಹಾಗೆ ಅವರ ಪಾರ್ಟ್ ಬಗ್ಗೆ ಅವರ ಪಾತ್ರದ ಬಗ್ಗೆ ಹಾಗೆ ಮಾತನಾಡಿಸ್ತಾ ಹೋಗೋಣ. ಹಾಯ್ ಬೃಂದಾ, ಹೇಗಿದ್ದೀರಾ? ಹಾಯ್, ನಾನು ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಆಫ್ಟರ್ ಅ ಲಾಂಗ್ ಟೈಮ್ ಸಿಗ್ತಾ ಇದ್ದೀವಿ, ಅದು ಕೂಡ ಪಾರ್ಟ್ನರ್ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ. ಹೇಗೆ ಅನಿಸ್ತದೆ ಅಂದರೆ, ಫಸ್ಟ್ ನಾನು ಹೇಳಬೇಕು, ಕಂಗ್ರ್ಯಾಚುಲೇಷನ್ ಹೇಳಬೇಕು. ಯಾಕಂತಂದರೆ ಅಮೋರ ಅಂತೂ ಫುಲ್ ಹಿಟ್ ಆಗ್ತದೆ. ಈಗ ಎಲ್ಲರೂ ಕೂಡ ಅಮೋರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ತುಂಬಾ ಖುಷಿ ಆಗುತ್ತೆ. ಎಂಡ್ ಆಫ್ ದ ಡೇ ದಿಸ್ ಇಸ್ ವಾಟ್ ವಿ ಆರ್ ವರ್ಕಿಂಗ್ ಫಾರ್. ನಾವು ಕೆಲಸ ಮಾಡ್ತಿರೋದೇನೆ ಜನರಿಗೆ ಇಷ್ಟ ಆಗಲಿ. ಅವ್ರು ಒಂದು ಸಾಂಗ್ ರಿಲೀಸ್ ಮಾಡ್ತೀವಿ, ಒಂದು ಹುಕ್ ಸ್ಟೆಪ್ ಮಾಡ್ತೀವಿ ಅಂತಂದರೆ ಅವರು ಅದನ್ನು ಮಾಡಲಿ ಅನ್ನೋ ಆಸೆಯಿಂದನೇ ಮಾಡಿರ್ತೀವಿ. ಆ್ಯಂಡ್ ಅದಾಗ್ತಾ ಇದೆ ಅಂದಾಗ ಇಟ್ ಫೀಲ್ಸ್ ರಿಯಲಿ ಗುಡ್. ಓಕೆ, ಸಾಂಗ್ ನೋಡ್ತಾ ಇದ್ರೆ ಅದರಲ್ಲಿ ಬರೋಂಥ ಹುಕ್ ಸ್ಟೆಪ್ ಆಗಿರ್ಬೋದು, ಲೊಕೇಶನ್ ಆಗಿರ್ಬೋದು, ಪಕ್ಕಾ ಮ್ಯಾಚಿಂಗ್ ಅಂತ ಇತ್ತು. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತಂದರೆ ಅಲ್ಲಿ ಲಿರಿಕ್ಸ್ ಅಂತೂ ಸ್ಟಾರ್ಟಿಂಗ್ ಕೇಳಿದಾಗ ಇದೇನಿದೆ ನನಗೆ ಅನಿಸಿದೆ, ಏನಿದೆ ಅಮೋರ ಹಿಂಗಿದೆ ಅಲ್ವಾ ಲಿರಿಕ್ಸ್ ಅಂತ. ಆಮೇಲೆ ನಮ್ಮ ಜೊತೆ ಸಾಹಿತ್ಯ ಬರೆದವರು ಕೂಡ ಮಾತಾಡಿದ್ರು, ಅದು ಏನು ಅಂತ ಹೇಳಿದ್ರು. ಅದಾದಮೇಲೆ ಜನರಿಗೆ ತುಂಬ ಇಷ್ಟ ಆಗ್ತದೆ. ಏನಂತ ಅಂದರೆ ಆಡಿಯನ್ಸ್ ಕೊಡ್ತಿರೋ ರೆಸ್ಪಾನ್ಸ್ಗೆ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಇಲ್ಲ, ಒಂದೊಂದು ಚಿಕ್ಕ ಚಿಕ್ಕ ಡೀಟೇಲನ್ನು ಅವರು ನೋಟಿಸ್ ಮಾಡ್ತಾ ಇದ್ದಾರೆ. ಈಗ ನೀವು ಹೇಳಿದ್ರಲ್ಲ, ಲೊಕೇಶನ್ಸಿಗೆ ಕಾಸ್ಟ್ಯೂಮ್ಸ್ ತುಂಬಾ ಪರ್ಫೆಕ್ಟ್ಲಿ ಮ್ಯಾಚ್ ಆಗ್ತಿದೆ ಅಂತ. ತುಂಬ ತಿಂಗ್ಳುಗಟ್ಟಲೆ ಹೋಮ್ವರ್ಕ್ ಅದು. ಎಂಡ್ ಮೊಮೆಂಟ್ ತನಕ ನಾವು ಏನೋ ಅಂದ್ಕೊಂಡಿದ್ವಿ, ಅದು ಕಾಸ್ಟ್ಯೂಮ್ಸೂ ಏನೋ ಆಯಿತು. ಲಿಟ್ರಲಿ ಒಂದು ವಾರದ ಹಿಂದೆ ಫೈನಲೈಸ್ ಮಾಡಿರುವಂಥ ಕಾಸ್ಟ್ಯೂಮ್ಸ್ ಅದು. ರೋಡ್ ಅಲ್ದು ಎಲ್ಲ ಪ್ರತಿಯೊಂದು ಒಂದೊಂದು ಚಿಕ್ಕದು ಹಾಕಿರೋದು ಏನೋ ಹ್ಯಾಂಡ್ ಪಿಕ್ಡ್. ಆ ಅದನ್ನು ಲೊಕೇಶನ್ಸ್ ನೋಡಿ ಇದೇ ಕಲರ್ ನಮಗೆ ಬೇಕು ಅಂತ ಅವ್ರು ಹೇಳಿದ ಮೇಲೆ ನಾವು ಈ ಕಲರ್ ಅಂದರೆ ಸಾರೀಸಲ್ಲಿ ಸ್ಟಿಚ್ ಮಾಡಿರೋದು ಕಾಸ್ಟ್ಯೂಮ್ಸ್ ಎಲ್ಲ. ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತದೆ. ಅಂದರೆ ಕಾಸ್ಟ್ಯೂಮ್ ಬಗ್ಗೆ ಹೇಳಿ, ಅಂದರೆ ಯಾವ ಥರ ಪ್ಲ್ಯಾನ್ ಆಯಿತು? ಆ ಕಾಸ್ಟ್ಯೂಮ್ ಅಂದರೆ ನಿಮಗೆ ಪಕ್ಕಾ ಸೂಟ್ ಆಗ್ತಾ ಇತ್ತು ಆ್ಯಂಡ್ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು. ನಿಮ್ಮ ಈ ಹಿಂದೆ ಮಾಡಿರುವಂಥ ಪಾತ್ರಗಳಿಗೆ ಅಂದರೆ ಕಾಸ್ಟ್ಯೂಮ್ನ ನೋಡ್ತಾ ಇದ್ದರೆ ಈ ಕಾಸ್ಟ್ಯೂಮ್ ತುಂಬ ಡಿಫ್ರೆಂಟ್ ಆಗಿದೆ ಆ್ಯಂಡ್ ನಿಮಗೆ ತುಂಬ ಸೂಟ್ ಆಗ್ತಾ ಇತ್ತು. ಕಾಸ್ಟ್ಯೂಮ್ ಬಗ್ಗೆ ಹೇಳಿ. ನಮ್ಮ ಡಿಸೈನರ್ ಲಕ್ಷ್ಮೀ ಕೃಷ್ಣ ಥ್ರೂ ಔಟ್ ಮೂವಿಯಲ್ಲಿ, ಇನ್ಫ್ಯಾಕ್ಟ್ ನಾನು ಈ ಮೂವಿಯಲ್ಲಿ ದ ಮೋಸ್ಟ್ ಕಾಸ್ಟ್ಯೂಮ್ಸ್ ವೇರ್ ಮಾಡಿರೋದು ಇದೇ ಮೂವಿಯಲ್ಲಿ, ಇಲ್ಲಿ ತನಕದ ನನ್ನ ಕರಿಯರಲ್ಲಿ. ಡೈರೆಕ್ಟರ್ ಲಿಟ್ರಲಿ ನನಗೆ ಮಿನಿಮಮ್ ಒಂದು 10-12 ಕಾಸ್ಟ್ಯೂಮ್ಸ್ ಪ್ರತಿದಿನ ಚೇಂಜ್ ಮಾಡಿಸ್ತಾ ಇದ್ರು. ಆ್ಯಂಡ್ ಲಕ್ಷ್ಮಿ ನಮ್ಮ ಡಿಸೈನರ್ ಅವ್ರು ಹೇಗಿದ್ದಾರೆ ಅಂತಂದರೆ, ನಾಳೆಗೆ ಈಗ 10 ಕಾಸ್ಟ್ಯೂಮ್ ಬೇಕು ಅಂತ ಅಂದ್ರೂ ರೆಡಿ ಮಾಡಿಕೊಡ್ತಾರೆ. ನಾನದೇ ಹೇಳಿದೆ ಅಲ್ಲ, ಈ ಪರ್ಟಿಕ್ಯುಲರ್ ಸಾಂಗಿಗೆ ಲೊಕೇಶನ್ಸ್ ನೋಡಿಬಿಟ್ಟು, ಇಲ್ಲ ಈ ಥರ ಕಲರಲ್ಲಿದೆ, ನಾವು ಇದೇ ಒಂದು ಶೇಡ್ ಆಫ್ ಬ್ಲೂ ಅಲ್ಲಿ ಮಾಡೋಣ ಅಥವಾ ಶೇಡ್ ಆಫ್ ಮರೂನಲ್ಲಿ ಮಾಡೋಣ, ಈ ಥರ ಮಾಡೋಣ ಅಂತ ಹೇಳಿದ ಮೇಲೆ ಅವರು ಲಿಟ್ರಲಿ ಒಂದು ವಾರದಲ್ಲಿ ಮಟೀರಿಯಲ್ಸ್ ಎಲ್ಲ ಸೋರ್ಸ್ ಮಾಡಿ, ಫ್ಯಾಬ್ರಿಕನ್ನು ಸೋರ್ಸ್ ಮಾಡಿ ಡಿಟೇಲಿಂಗಲ್ಲಿ ಮಾಡಿದಂಥ ಕಾಸ್ಟ್ಯೂಮ್ಸ್ ಅದು. ಆ್ಯಂಡ್ ಕಾಸ್ಟ್ಯೂಮ್ಸ್ ಅಂತ ಆಗಿರ್ಬೋದು ಅಥವಾ ಲೊಕೇಶನ್ಸ್ ಆಗಿರ್ಬೋದು, ಈವನ್ ಪೋಸ್ಟರ್ಸ್ ಅಂತ ತೊಗೊಂಡ್ರೂ ಎಲ್ಲನೂ ತುಂಬಾ ಕೇರ್ಫುಲಿ ಕ್ಯೂರೇಟ್ ಮಾಡಿದ್ದೀವಿ. ಸಿನಿಮಾದ ಡೈರೆಕ್ಟರ್ ಜೊತೆ ಮಾತಾಡಿದೆ, ಪ್ರೊಡ್ಯೂಸರ್ ಜೊತೆ ಮಾತಾಡಿದೆ, ಎಲ್ಲರೂ ನಿಮ್ಮನ್ನ ಹೊಗಳ್ತಾ ಇದ್ರು. ಏನಪ್ಪ ಅಂತಂದರೆ, ಒಬ್ಬ ನಟಿಯಾಗಿ ಪ್ರಮೋಷನಿಗೆ ಬರ್ತಾರೆ ಹೋಗ್ತಾರೆ, ಆದರೆ ಬೃಂದಾ ಅವರು ಈ ಸಿನಿಮಾ ಪ್ರಮೋಷನ್ ಹೆಂಗೆ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ನಾವು ಪ್ರಮೋಟನ್ನು ಮಾಡಬೇಕು, ಹಾಗೆ ನಿಮಗೆ ಬಂದಿರುವಂಥ ಒಂದು ಪ್ರಾಜೆಕ್ಟ್ನ ಕೂಡ ಈ ಪಾರ್ಟ್ನರ್ ಆದಮೇಲೆ ನಾನು ಸೈನ್ ಮಾಡ್ತೀನಿ ಅಂತ ಕೂಡ ಹೇಳಿದ್ರಂತೆ. ಆ ಡೆಡಿಕೇಶನನ್ನು ತುಂಬ ಜನ ನೆನಪಿಸ್ಕೊಂಡ್ರು. ಏನು ಹೇಳ್ತೀರಾ, ಅಂದರೆ ಯಾಕೆ ಇಷ್ಟೊಂದು ಇನ್ವಾಲ್ವ್ಮೆಂಟ್ ಈ ಮೂವಿ ಮೇಲೆ ಅಂತ? ಕಾಂಟೆಂಟ್ ಎಲ್ಲದನ್ನು ಡಿಮಾಂಡ್ ಮಾಡುತ್ತೆ ಅಷ್ಟೇ. ಒಂದು ಕಾಂಟೆಂಟ್ ಇಷ್ಟ ಆದಾಗ, ಈಗ ನಾನು ಸ್ಟೋರಿ ಕೇಳಿದಾಗ ನನಗೇನು ಕಾನ್ಫಿಡೆನ್ಸ್ ಇತ್ತಲ್ಲ, ನಾನು ಶೂಟ್ ಮಾಡಿದಾಗ ಅದರ 10ರಷ್ಟು ಜಾಸ್ತಿ ಆಯಿತು. ಈಗ ಪ್ರಾಡಕ್ಟ್ ನಮ್ಮ ಹತ್ರ ಇರೋವಾಗ, ನೀವು ಯೂಶ್ವಲಿ ಇದನ್ನು ನಾನು ತುಂಬ ಕಡೆ ಕೇಳೋದನ್ನು ಕೇಳಿದ್ದೀನಿ, ಅಂದರೆ ಹೀರೋಯಿನ್ಸ್ ಬರಲ್ಲ. ದಟ್ಸ್ ನಾಟ್ ಆ್ಯಕ್ಚುಲಿ ಟ್ರೂ. ನಮಗೆ ಶೂಟಿಂಗ್ ಮುಗಿದ ಮೇಲೆ ನಮಗೆ ಡೈರೆಕ್ಟಾಗಿ ಕಾಲ್ ಬರೋದೇ ಪ್ರಮೋಷನ್ಸಿಗೆ ಬಿಟ್ಟರೆ, ಮಧ್ಯದಲ್ಲಿ ಯಾರು ನಮಗೆ ಮೂವಿ ತೋರಿಸ್ತೀವಿ ಬನ್ನಿ, ಅಥವಾ ಸಾಂಗ್ಸ್ ರೆಡಿ ಇದೆ ಫೈನಲ್ ಆಗಿ ಅದನ್ನು ಕೇಳಿಸ್ತೀವಿ ಬನ್ನಿ, ವಿಡಿಯೋ ಸಾಂಗ್ ಇದೆ. ಇನ್ಫ್ಯಾಕ್ಟ್ ಕೇಳಿದ್ರೂ ಒಂದೊಂದು ಸತಿ ಡಿಲೇ ಮಾಡ್ತಾರೆ, ಮೂವಿ ನೋಡ್ತೀವಿ ಅಂತ ಹೇಳಿದ್ರೂ ಡಿಲೇ ಮಾಡ್ತಾರೆ. ಐ ಗೆಸ್ ಹೀರೋಯಿನ್ಸಿಗೆ ಅಪಾರ್ಚುನಿಟಿ ಸಿಗ್ತಿಲ್ಲ ಅಷ್ಟೇ. ಯಾರೂ ಇನ್ವಾಲ್ವ್ ಆಗದೆ ಇರೋದಕ್ಕೆ ಇಷ್ಟಪಡಲ್ಲ. ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ, ಇಷ್ಟಪಟ್ಟು ಆ ಸ್ಟೋರಿಯನ್ನು ಪಿಕ್ ಮಾಡ್ಕೊತೀವಿ. ಎಷ್ಟೋ ಸಿನಿಮಾಗಳನ್ನು ಅದಕ್ಕೆ ಒಂದಕ್ಕೋಸ್ಕರ ಬಿಟ್ಕೊಟ್ಬಿಡ್ತೀವಿ. ಎಷ್ಟೋ ನಮ್ಮದು ಪರ್ಸ್ನಲ್ ಕಮಿಟ್ಮೆಂಟ್ಸ್ ಇರುತ್ತೆ, ಅದನ್ನೆಲ್ಲ ಬಿಟ್ಟು ಒಂದು ಮೂವಿಗೋಸ್ಕರ ನಾವು ಕೆಲಸ ಮಾಡ್ತೀವಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅಂದರೆ ಹಾಗೆ ಟ್ಯಾಗ್ ಹಾಕೋದು ಹೀರೋಯಿನ್ಸಿಗೆ ಇಟ್ಸ್ ರಿಯಲಿ ರಾಂಗ್. ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್, ನನಗೆ ಆ್ಯಕ್ಚುಲಿ ಐ ಹ್ಯಾವ್ ಆಲ್ವೇಸ್ ಹ್ಯಾಡ್ ದ ಅಪಾರ್ಚುನಿಟಿ ಟು ವರ್ಕ್ ವಿತ್ ಬೆಸ್ಟ್ ಆಫ್ ದ ಬೆಸ್ಟ್ ಟೀಮ್ಸ್. ಪಾರ್ಟ್ನರ್ ಸಿನಿಮಾ ಅಂತ ತೊಗೊಂಡ್ರೆ, ಈ ಸಿನಿಮಾ ತಂಡ ಅಂತ ತೊಗೊಂಡ್ರೆ, ದೇ ಆರ್ ವೆರಿ ಓಪನ್, ದೇ ವಿಲ್ ವ್ಯಾಲ್ಯೂ ಯೋರ್ ವರ್ಡ್ಸ್.
ಆ್ಯಂಡ್ ಹಂತದಲ್ಲೂ ಅವರು ನನ್ನ ಒಪಿನಿಯನ್ ಕೇಳೋದಾಗಿರಲಿ ಅಥವಾ ನನಗೆ ಕಾಂಟೆಂಟ್ ಕೇಳಿಸೋದಾಗಿರಲಿ, ಈಗ ಒಂದು ಸಾಂಗ್ ಬಂದ್ರೂ ಇದು ಹೇಗಿದೆ ಮೇಡಮ್, ಚೆನ್ನಾಗಿದೆ, ನಾನು ಏನಾದರೂ ಒಂದು ಚಿಕ್ಕ ಔಟ್ಪುಟ್ ಕೊಟ್ಟರು ಹೀರೋ ಸರ್ ಆಗಿರ್ಬೋದು, ಡೈರೆಕ್ಟರ್ ಸರ್ ಆಗಿರ್ಬೋದು, ಯಾರೇ ಆದ್ರೂ ಇನ್ಪುಟ್ ತೊಗೊಂಡು ಮುಂದುವರಿತಾರೆ. ಅವರು ಎಡಿಟಿಂಗಿಗೆ ಹೋಗಿ ಕುತ್ಕೊತಾ ಇದ್ದಾರೆ ಅಂತಂದರೆ ನನಗೆ ಕಾಲ್ ಮಾಡ್ತಾರೆ. ಸೊ ದ್ಯಾಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಂದರೆ ನಾನಷ್ಟೇ ಅಲ್ಲ, ಅವರಿಂದನೂ ಅದೇ ರೆಸ್ಪಾನ್ಸ್ ಇರಬೇಕು. ಈಗ ನನಗೆ ಅಲ್ಲಿ ವ್ಯಾಲ್ಯೂ ಸಿಗ್ತಿದೆ ಅಂತಂದರೆ ಐ ಕ್ಯಾನ್ ಗಿವ್ ಮೈ ಫೀಡ್ಬ್ಯಾಕ್. ಸೊ ನನ್ನ ತಂಡ ಐ ಗೆಸ್ ಆಗಿದೆ, ಆ ಎಂಥೂಸಿಯಾಸಮ್ ಇದೆ ಪಾರ್ಟ್ನರ್ ಟೀಮಲ್ಲಿ. ಬಿಕಾಸ್ ಎಲ್ಲರಿಗೂ ಆ ಕಾಂಟೆಂಟ್ ಅಷ್ಟು ಇಷ್ಟ ಆಗಿದೆ. ನಾವೆಲ್ಲರೂ ತುಂಬಾ ಕಾನ್ಫಿಡೆಂಟ್ ಆಗಿದ್ದೀವಿ. ಎಲ್ಲರೂ ಒಟ್ಟಿಗೆ ಕುತ್ಕೊತೀವಿ, ಒಟ್ಟಿಗೆ ಊಟ ಮಾಡ್ತೀವಿ. ಒಂದಿನ ಸಿಕ್ಕಿಲ್ಲ ಅಂತಂದರೆ ಫುಲ್ ಬೋರ್ ಹೊಡಿಯುತ್ತೆ ನಮಗೆ. ಇವತ್ತೇನಕ್ಕೆ ಸಿಕ್ಕಿಲ್ಲ, ಏನು ಮಾಡ್ತಾ ಇದ್ದೀರಾ, ಎಲ್ಲಿ ಊಟ ಮಾಡ್ತಾ ಇದ್ದೀರಾ, ಇಲ್ಲಿಗೆ ಬನ್ನಿ, ಹಾಗೆ. ಸೊ ಐ ಗೆಸ್ ವಿ ಆರ್ ವೆರಿ ಫಾಂಡ್ ಆಫ್ ಈಚ್ ಅದರ್. ವಿ ಲವ್ ಈಚ್ ಅದರ್ಸ್ ಕಂಪ್ನಿ. ನಾವು ಶೂಟ್ ಕೂಡ ಮಾಡಿದ್ದು ಲಿಟ್ರಲಿ ಫ್ರೆಂಡ್ಸ್ ಹೆಂಗೆ ಶೂಟ್ ಮಾತ್ರ ಫನ್ ಮಾಡಿಕೊಂಡು, ಒಂಥರ ಪಾರ್ಟಿಯಲ್ಲಿ ಹೆಂಗಿರ್ತೀವಲ್ಲ ಆ ಥರ ಫನ್ ಮಾಡಿಕೊಂಡು ನಾವು ಶೂಟ್ ಮಾಡಿದ್ದೀವಿ. ಐ ಗೆಸ್ ದ್ಯಾಟ್ ಈಸ್ ವಾಟ್ ಈಸ್ ಸೀನ್ ಆನ್ ದ ಸ್ಕ್ರೀನ್. ಅವರಿಗೆ ಸ್ಕ್ರೀನ್ ಮೇಲೆ ಆ ಫನ್ ಕಾಣಿಸ್ತಾ ಇದೆ ಅಂತಂದರೆ ಅದರ 10ರಷ್ಟು 100ರಷ್ಟು ನಾವು ಆ್ಯಕ್ಚುಲಿ ಶೂಟಿಂಗಲ್ಲಿ ಫನ್ ಮಾಡಿದ್ದೀವಿ. ಮಾತಾಡೋದು ಕೇಳ್ತಾ ಇದ್ರೇ ಎಷ್ಟು ಫನ್ ಮಾಡಿದ್ದೀರಾ ಅಂತ ಗೊತ್ತಾಗುತ್ತೆ. ಓಕೆ, ನಿಮ್ಮ ಈ ಮೂವಿಯಲ್ಲಿ ನಿಮ್ಮ ಪಾರ್ಟ್ನರ್ ಅಜಯ್ ರಾವ್ ಬಗ್ಗೆ ಹೇಳೋದಾದರೆ, ಯಾಕಂದರೆ ಈ ಸಾಂಗ್ ನೋಡಿದ್ಮೇಲೆ ನಿಮ್ಮ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಕಮೆಂಟ್ಸ್ ಕೂಡ ಹಾಗೆ ಬರ್ತಿದೆ, ತುಂಬ ಚೆನ್ನಾಗಿದೆ ಪೇರ್ ಅನ್ನುವಂಥದ್ದು. ಸೊ ಏನು ಹೇಳ್ತೀರಾ, ಯಾವ ಥರ ಫನ್ ಮಾಡ್ತಾ ಇದ್ರಿ, ಹೆಂಗೆ ಶೂಟಿಂಗ್ ಟೈಮಲ್ಲಿ ಇರ್ತಾ ಇದ್ರಿ? ಯಾಕಂತಂದರೆ ಒಬ್ರಿಗೊಬ್ರು ಬಾಂಡಿಂಗ್ ಚೆನ್ನಾಗಿದ್ರೇ ಆ ಕೆಮಿಸ್ಟ್ರಿ ಆನ್ ಸ್ಕ್ರೀನ್ ಮೇಲೆ ಕೂಡ ಕಾಣಿಸೋದಕ್ಕೆ ಸಾಧ್ಯ ಆಗೋದು. ಸೊ ನಿಮ್ಮ ಮತ್ತು ಅಜಯ್ ರಾವ್ ಅವರ ಕಾಂಬಿನೇಷನ್ ಬಗ್ಗೆ. ವೆನ್ ಇಟ್ ಕಮ್ಸ್ ಟು ಆನ್ ಸ್ಕ್ರೀನ್ ಅಲ್ವಾ, ಅಂದರೆ ಈಗ ಕೆಮಿಸ್ಟ್ರಿ ಅಂತ ಬಂದಾಗ ಹೀ ಈಸ್ ಅ ವೆರಿ ಪ್ರೊಫೆಷ್ನಲ್ ಆ್ಯಕ್ಟರ್, ಐ ಆಮ್ ಅ ವೆರಿ ಪ್ರೊಫೆಷ್ನಲ್ ಆ್ಯಕ್ಟರ್. ಅದೀಗ ನನ್ನ ಬದಲಿಗೆ ಐ ಗೆಸ್ ಅವ್ರಿಗೆ ಬೇರೆ ಯಾರೇ ಇದ್ರೂ ಅವರು ಅದೇ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ರು. ಬಿಕಾಸ್ ಸ್ಟೋರಿ ಈಸ್ ಡಿಮ್ಯಾಂಡಿಂಗ್ ಇಟ್, ಆ್ಯಂಡ್ ಸಾಂಗ್ ಕೂಡ ಹಾಗೆ ಇದೆ, ಫನ್ ಆಗಿದೆ. ಐ ಗೆಸ್ ಅವ್ರ ಕಡೆಯಿಂದ ಅದೇ ಪರ್ಫಾರ್ಮೆನ್ಸ್ ಇರ್ತಾಯಿತ್ತು. ಆ್ಯಂಡ್ ನಾನು ಕೂಡ ಒಂದು ವೇಳೆ ಅವ್ರ ಜಾಗದಲ್ಲಿ ಬೇರೆಯವರು ಇದ್ದಿದ್ದರೂ ಕೂಡ ಅದೇ ರೀತಿಯಲ್ಲಿ ನಾನು ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದೆ. ಕೆಮಿಸ್ಟ್ರಿ ಈಸ್ ಜಸ್ಟ್ ಮೈ ಕಾಂಟ್ರಿಬ್ಯೂಷನ್ ಟು ದಟ್ ಪಾರ್ಟ್. ಅದು ಸ್ಕ್ರೀನ್ ಮೇಲೆ ಕಾಣಿಸೋದಷ್ಟೇನೆ. ಆ್ಯಂಡ್ ಲಕ್ಕಿಲಿ ವಿ ಬಾಂಡೆಡ್. ದಟ್ ಈಸ್ ಲೈಕ್ ಐಸಿಂಗ್ ಆನ್ ದ ಕೇಕ್ ಅಷ್ಟೇ. ಬಟ್ ಸ್ಕ್ರೀನ್ ಮೇಲೆ ನಾವೇನು ನಮ್ಮ ಎಫರ್ಟ್ ಹಾಕಬೇಕಲ್ಲ, ಅದನ್ನು ನಾವು ಆಫ್ಕೋರ್ಸ್ ಹಾಕ್ತೀವಿ. ಆ್ಯಂಡ್ ಅಜಯ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಈಸ್ ವೆರಿ ಸಪೋರ್ಟಿವ್. ಈಸ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಹೀ ನೋಸ್ ಅ ಲಾಟ್ ಆಫ್ ಥಿಂಗ್ಸ್. ಒಂದು ಸೀನಿಗೆ ಈಗ ನಾನು ಶೈನ್ ಆಗಬೇಕು ಅಂತಂದರೆ ಹಿ ವಿಲ್ ಲೆಟ್ ಯು ಡೂ ಇಟ್. ಹೀ ಈಸ್ ದ್ಯಾಟ್ ಪರ್ಸನ್. ಐ ಗೆಸ್ ನಾವು ಅವ್ರದ್ದು ಹಿಂದಿನ ಸಿನಿಮಾಗಳಲ್ಲೂ ಅಂದರೆ ಅವ್ರದ್ದು ಯಾವುದೂ ಸಿನಿಮಾದಲ್ಲಿ ಬರೀ ಹೀರೋ ಡಾಮಿನೆನ್ಸ್ ಅಂತ ತುಂಬ ಕಮ್ಮಿ ನೋಡಿರೋದು. ಯಾವತ್ತೂ ಹೀರೋ ಹೀರೋಯಿನಿಗೆ ಈಕ್ವಲ್ ಪಾರ್ಟ್ಸಲ್ಲಿ ಅವ್ರು ಅಂಥದ್ದೇ ಸ್ಟೋರೀಸನ್ನು ಐ ಗೆಸ್ ಚೂಸ್ ಮಾಡ್ಕೊತಾರೆ ಅಂತ ಅನಿಸುತ್ತೆ. ಆ್ಯಂಡ್ ಇನ್ ರಿಯಲ್ ಲೈಫ್ ಆಲ್ಸೋ ಅವರು ತುಂಬ ವ್ಯಾಲ್ಯೂ ಮಾಡ್ತಾರೆ. ಅಂದರೆ ಹೆಣ್ಮಕ್ಳು ಖುಷಿಯಿಂದ ಇರಬೇಕು, ಹೆಣ್ಮಕ್ಳು ಆರಾಮಾಗಿರಬೇಕು, ಕಂಫರ್ಟ್ ಆಗಿರಬೇಕು. ಅದೆಲ್ಲ ನಾನು ಆ್ಯಕ್ಚುಲಿ ಥ್ರೂ ಔಟ್ ದ ಶೂಟಿಂಗ್ ನನಗಷ್ಟೇ ಅಂತಿಲ್ಲ, ಚಿತ್ಕಲಾ ಮ್ಯಾಮ್ ಇದ್ದರು, ಮಧು ಮ್ಯಾಮ್ ಇದ್ದರು, ಎಲ್ಲರಿಗೂ ಹಿ ಗಿವ್ಸ್ ದಟ್ ಕಂಫರ್ಟ್. ನಮಗೆ ಒಂದು ವೇಳೆ ನಾವು ನಡ್ಕೊಂಡು ಬಂದ್ವಿ ಆ್ಯಂಡ್ ನಮಗೆ ಚೇರ್ ಇಲ್ಲ ಅಂತಂದರೆ ಅವ್ರು ಎದ್ದು ಬಿಡೋರು, ನಮಗೆ ಕುಳಿಸೋರು ಫಸ್ಟು. ಹೀ ಈಸ್ ಲೈಕ್ ದ್ಯಾಟ್ ಆ್ಯಂಡ್ ಇಟ್ಸ್ ವೆರಿ ಕಂಫರ್ಟಬಲ್ ಟು ಶೂಟ್ ವಿತ್ ಹಿಮ್. ನೋ ನಾನ್ಸೆನ್ಸ್ ಪರ್ಸನ್. ನೀವು ನಿಮ್ಮ ಕೆಲಸ ಮಾಡ್ತಿದ್ದೀರ, ಅವರಿಗೆ ಅದೊಂದು ತುಂಬ ಒಂದು ಸ್ವಲ್ಪ ಪರ್ಟಿಕ್ಯುಲರ್ ಇದ್ದಾರೆ, ಕೆಲಸ ಚೆನ್ನಾಗಾಗಬೇಕಷ್ಟೇ. ಅಲ್ಲಿ ಒಂದು ಸ್ವಲ್ಪ ಮೂಡಿ ಅಂತ ಅನಿಸುತ್ತೆ ನನಗೆ. ಅಂದರೆ ಏನಾದರೂ ಆಫ್ ಟ್ರ್ಯಾಕ್ ಹೋಗ್ತಿದೆ ಅಂತಂದರೆ ಹಿ ವಿಲ್ ವಾರ್ನ್ ಯು, ಅಂದರೆ ಇಲ್ಲ ಇದಾಗ್ತಾ ಇಲ್ಲ ಅಂತ. ಆ್ಯಂಡ್ ನಮ್ಮ ಟೀಮಲ್ಲಿ ಹೇಗಿದೆ ಅಂತಂದರೆ ಎಲ್ಲರೂ ದೇ ಆರ್ ಓಪನ್ ಟು ಟೇಕ್ ಸಜೆಷನ್ಸ್. ಈಗ ಸರ್ ಏನಾದರೂ ಹೇಳ್ತಾ ಇದ್ದಾರೆ ಅಂತಂದರೆ ಡೈರೆಕ್ಟ್ರು ಕೇಳ್ತಾರೆ, ನಾನೇನಾದರೂ ಹೇಳ್ತಾ ಇದ್ದೀನಿ ಅಂತಂದರೆ ಡೈರೆಕ್ಟ್ರು ಕೇಳ್ತಾರೆ, ಹೀರೋ ಸರ್ ಕೇಳ್ತಾರೆ, ಅಜಯ್ ಸರ್ ಕೇಳ್ತಾರೆ. ನಾನು ಇಲ್ಲ ಸರ್ ಇದೇನಕ್ಕೂ ಹಿಂಗೆ ವರ್ಕೌಟ್ ಆಗ್ತಿಲ್ಲ, ಲೈಕ್ ಏನಾಗಬೇಕು, ಲೈಕ್ ವಾಟ್ ಯು ವಾಂಟ್, ಏನು ಚೇಂಜಸ್ ಆಗಬೇಕು ಅಂತ ಅನಿಸ್ತಿದೆ. ಆ್ಯಂಡ್ ಎವ್ರಿಬಡಿ ಈಸ್ ಓಪನ್ ಟು ಸಜೆಷನ್ಸ್ ಆ್ಯಂಡ್ ವಿ ವರ್ಕ್ ಟುವಾರ್ಡ್ಸ್ ಇಟ್. ಬಿಕಾಸ್ ಎಂಡ್ ಆಫ್ ದ ಡೇ ನಾನೂ ಕೆಲಸ ಮಾಡ್ತಿರೋದು ಸಿನಿಮಾಗೋಸ್ಕರ, ಅಜಯ್ ಸರೂ ಕೆಲಸ ಮಾಡ್ತಿರೋದು ಸಿನಿಮಾಗೋಸ್ಕರ, ಇಡೀ ನಮ್ಮ ತಂಡ ಕೆಲಸ ಮಾಡ್ತಿರೋದು ಸಿನಿಮಾಗೋಸ್ಕರ. ಆ ಸಿನಿಮಾ ಚೆನ್ನಾಗಿ ಬಂತು ಅಂತಂದರೆ ಬರೀ ನಮ್ಮ ಈ ಸಿನಿಮಾದವರಷ್ಟೇ ಅಲ್ಲ, ಆ ಪ್ರೊಡ್ಯೂಸರ್ ಹೋಗಿ ಇನ್ನೊಂದು ಸಿನಿಮಾ ಮಾಡ್ತಾರೆ, ಇನ್ನಷ್ಟು ಜನರಿಗೆ ಕೆಲಸ ಸಿಗುತ್ತೆ, ನಮ್ಮ ಆಡಿಯನ್ಸಿಗೆ ಎಂಟರ್ಟೈನ್ ಮಾಡ್ತೀವಿ ನಾವು. ಅವರಿಗೆ ಈ ಸಿನಿಮಾದಲ್ಲಿ ಕಾನ್ಫಿಡೆನ್ಸ್ ಬಂತು ಅಂತಂದರೆ ನೆಕ್ಸ್ಟ್ ನಮ್ಮ ಸಿನಿಮಾಗಳನ್ನು ನೋಡ್ತಾರೆ ಅವರು. ಅದೇ DOP ಈಗ ತುಂಬ ಹೇಳ್ತಾ ಇದ್ದಾರೆ ವಿಜುವಲ್ಸ್ ಕ್ರೇಜಿ ಬಂದಿದೆ, ತುಂಬ ರಿಚ್ ಆಗಿದೆ ಅಂತ.
ಸಿ ಆಡಿಯನ್ಸಿಗೆ ಆ ಕಾನ್ಫಿಡೆನ್ಸ್ ಬರ್ತಿದೆ ಅಂತಂದರೆ ಅವ್ರು ಮಾಡಿರೋದಂತೆ ಈ DOP ಮಾಡಿರೋದಂತೆ ಸುಜ್ಞಾನ್ ಸರ್ ಮಾಡಿರೋದಂತೆ ಈ ಸಿನಿಮಾನ ತುಂಬ ಚೆನ್ನಾಗಿರುತ್ತೆ ಥಿಯೇಟ್ರಲ್ಲಿ ನೋಡೋಕ್ಕೆ ತುಂಬ ಮಜಾ ಇರುತ್ತೆ ಕಲರ್ಫುಲ್ ಆಗಿರುತ್ತೆ ದೊಡ್ಡದಾಗಿ ಕಾಣಿಸುತ್ತೆ ಹೋಗಿ ನೋಡ್ತಾರೆ ಜನ. ದಟ್ ಈಸ್ ವಾಟ್ ವಿ ವಾಂಟ್. ಆ್ಯಂಡ್ ನಮ್ಮ ತಂಡ ಪೂರ್ತಿ ಎಲ್ಲರೂ ಅದಕ್ಕೋಸ್ಕರನೇ ಕೆಲಸ ಮಾಡ್ತಿರೋದು. ಕೂತ್ರೆ ನಿಂತರೆ ನಮಗೆ ಸಿನಿಮಾ ಬಿಟ್ಟರೆ ಮತ್ತೇನಿಲ್ಲ. ನಾವು ನಿಮ್ಮ ಫಸ್ಟ್ ಸಿನಿಮಾದಿಂದಲೂ ಕೂಡ ನೋಡ್ಕೊಂಡು ಬರ್ತಾ ಇದ್ದೀವಿ. ನೀವು ನಿಮ್ಮ ಈ ಸಿನಿಮಾ ಕೆರಿಯರ್ಗೋಸ್ಕರ ನಿಮ್ಮ ಪ್ರೊಫೆಷನನ್ನೇ ಬಿಟ್ಟು ಬಂದಂಥವ್ರು, ಸೀರಿಯಲ್ಗೆ ಬರ್ತೀರಾ, ಆಮೇಲೆ ಸಿನಿಮಾಗೆ ಬರ್ತೀರಾ. ನಿಮ್ಮ ಫಸ್ಟ್ ಮೂವಿ ಲಾಂಚ್ ಟೈಮಲ್ಲಿ ಸ್ಟೇಜಲ್ಲಿ ಸ್ವಲ್ಪ ಎಮೋಷ್ನಲ್ ಕೂಡ ಆಗಿರ್ತೀರಾ. ನನಗೆ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಉಳ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋಂಥದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬಂತು, ಒಳ್ಳೆ ಹೆಸರು ಬಂತು, ಇವಾಗ ಚೆನ್ನಾಗಿ ರೆಕಗ್ನೈಸ್ ಆಗ್ತಾ ಇದ್ದೀರಾ. ಸೊ ಈಗ ಈ ಪಾರ್ಟ್ನರ್ ಮೂವಿ ಅಂತ ಬಂದರೆ ಇದರ ಒಂದು ಸಕ್ಸಸ್ ಆಗಿರ್ಬೋದು, ಎಷ್ಟು ಇಂಪಾರ್ಟೆಂಟ್ ಬೃಂದ ನಿಮಗೆ? ಸಕ್ಸಸ್ ಅಂತ ಟ್ಯಾಗ್ ಕೊಡೋಕ್ಕೆ ಇಷ್ಟಪಡಲ್ಲ ನಾನು. ನಂಗೆ ಜನರಿಗೆ ಇಷ್ಟ ಆಗಬೇಕಷ್ಟೆ. ನಾವು ತುಂಬ ಸಿನಿಮಾಗಳನ್ನ ಮಾಡ್ತೀವಿ, ಒಂದೊಂದು ಜನರಿಗೆ ಇಷ್ಟ ಆಗುತ್ತೆ, ಜನರಿಗೆ ಇಷ್ಟ ಆಗಲ್ಲ. ಬಟ್ ನಂದು ಪ್ರತಿ ಸಿನಿಮಾದಲ್ಲೂ ಇದೇ ಎಫರ್ಟ್ ಇರುತ್ತೆ. ನಾನೊಂದು ಸಿನಿಮಾನ ಇಷ್ಟಪಟ್ಟು ತೊಗೊಂಡಿದ್ದೀನಿ ಅಂತಂದರೆ ಆ ಸಿನಿಮಾಗೋಸ್ಕರ ನಾನು ಎಂಡ್ ತನಕ ನಿಂತ್ಕೊತೀನಿ. ನಂದು ಏನೇ ಕಮಿಟ್ಮೆಂಟ್ಸ್ ಇರಲಿ, ಏನೇ ಪ್ರಾಬ್ಲಮ್ಸ್ ಇರಲಿ, ಅಲ್ಲಿ ಕೀಪ್ ಇಟ್ ಅಸೈಡ್. ಸಿನಿಮಾ ಬಂತು ಅಂತಂದರೆ ನಾನು ಸಿನಿಮಾಗೋಸ್ಕರ ನಿಂತ್ಕೊಳ್ತೀನಿ. ಹಿಂದಿನ ಸಿನಿಮಾಗಳಲ್ಲೂ ನಿಂತ್ಕೊಂಡಿದ್ದೀನಿ, ಈ ಸಿನಿಮಾಗೋಸ್ಕರನೂ ನಿಂತ್ಕೊತೀನಿ. ಬಿಕಾಸ್ ನಮಗೆ ಕಾಂಟೆಂಟ್ ಅಷ್ಟು ಇಷ್ಟ ಆಗಿದೆ, ಅದಕ್ಕೋಸ್ಕರ ನಿಂತ್ಕೊತಾ ಇದ್ದೀವಿ. ಆ್ಯಂಡ್ ನಮ್ಮದು ಹೋಲ್ ಟೀಮಲ್ಲಿ ಈಗ ಒಂದೊಂದು ಸತಿ ಏನಾಗುತ್ತೆ, ನಂದಿದೆ ಜೋಶ್ ಇರುತ್ತೆ, ಬಟ್ ಟೀಮಲ್ಲಿ ಒಂದೊಂದು ಸತಿ ಆ ಸಪೋರ್ಟ್ ಸಿಗಲ್ವೋ ಅಥವಾ ಏನೋ ಒಂದು ಡಿಫ್ರೆಂಟ್ ಪ್ರಾಬ್ಲಮ್ಸ್. ಈಗ ಬಿಕಾಸ್ ಸಿನಿಮಾ ಆಗೋದು ಒಬ್ಬರಿಂದ ಅಲ್ಲ, ದೆರ್ ಇಸ್ ಅ ಹೋಲ್ ವಿಲೇಜ್ ಬಿಹೈಂಡ್ ಅ ಸಿನಿಮಾ. ಒಂದು ಲೈಟ್ ಬಾಯಿಂದ ಹಿಡಿದು, ಒಂದು ಅಸಿಸ್ಟೆಂಟಿಂದ ಹಿಡಿದು ತುಂಬ ಜನ ಇರ್ತಾರೆ ಒಂದು ಸಿನಿಮಾಗೋಸ್ಕರ ಕೆಲಸ ಮಾಡೋರು. ಸೊ ಸಿನಿಮಾ ಅಂತ ಬಂದಾಗ ವಿ ಆರ್ ದೇರ್. ಆ್ಯಂಡ್ ನಾನಿಲ್ಲಿ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಬಂದಾಗ ಒಂದು ಒಳ್ಳೆ ಜಾಬ್ ಇತ್ತು, ಸ್ಯಾಲ್ರಿ ಇತ್ತು, ಎಲ್ಲ ಇತ್ತು, ಎಲ್ಲ ಬಿಟ್ಟು ನಾನು ಬಂದೆ ಇಲ್ಲಿಗೆ. ಆ್ಯಂಡ್ ಈಗ ನಾನು ಮಧ್ಯದಲ್ಲಿ ಎಲ್ಲೂ ಕೈ ಬಿಟ್ಟು ಹೋಗಲ್ಲ. ಸೊ ಐಲ್ ಬಿ ಹಿಯರ್. ನಿಮ್ಮ ಡೆಡಿಕೇಶನ್ ನೋಡಿದ್ರೆ ನಮಗೂ ಹಾಗೆ ಅನ್ನಿಸ್ತಾ ಇದೆ. ಆ್ಯಂಡ್ ನಾವು ಕೇಳ್ಪಟ್ಟಿದ್ವಿ ಅಂದರೆ ಬೃಂದ ಅವರು ಕತೆ ಆಯ್ಕೆ ಮಾಡೋದು ತುಂಬ ಚೂಸಿ, ಬಟ್ ಅದು ಒಂದು ಕತೆನ ಆಯ್ಕೆ ಮಾಡಿದ್ರೆ ಅವ್ರು ಕೊನೆ ತನಕನೂ ಅದ್ರ ಜೊತೆ ನಿಲ್ತಾರೆ ಅಂತ. ಸೊ ನೀವು ಅದನ್ನ ಪ್ರೂವ್ ಮಾಡ್ತಾ ಇದ್ರೆ, ಯಾಕಂದ್ರೆ ನಿಮ್ಮ ಮಾತು, ನಿಮ್ಮ ಪ್ರೀವಿಯಸ್ ಇಂಟರ್ವ್ಯೂ ಅದೆಲ್ಲ ನೋಡ್ತಾ ಇದ್ರೆ ನೀವು ಸಿನಿಮಾಗೆ ಎಷ್ಟು ಸಪೋರ್ಟಿವ್ ಆಗಿ ನಿಲ್ತೀರಾ ಅನ್ನೋಂಥದ್ದು ನಮಗೂ ಕೂಡ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಮ ಥರ ಆ್ಯಕ್ಟ್ರೆಸ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋದು ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ನಮ್ಗೆ ಅನಿಸುತ್ತೆ. ಆ್ಯಂಡ್ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಬಗ್ಗೆ ಏನಾದರೂ ಹೇಳ್ಕೊಳ್ಳೋದಾದರೆ ಹೇಳ್ಕೊಬೋದಾ ಯಾವುದಾದ್ರೂ ಅಂತ? ಅಫ್ಕೋರ್ಸ್ ಹೇಳ್ಕೋಬಾರ್ದು, ಅದಕ್ಕೋಸ್ಕರನೇ ಕೂತಿರೋದು ನಾವು. ಬಟ್ ಸತ್ಯ ಸನ್ ಆಫ್ ಹರಿಶ್ಚಂದ್ರ ಅಂತ ನಿರೂಪ್ ಭಂಡಾರಿ ಅವ್ರ ಜೊತೆಗೆ ಒಂದು ಸಿನಿಮಾ ಬರ್ತಾ ಇದೆ, ಅದು ಕೂಡ ರೆಡಿ ಇದೆ. ಆ್ಯಂಡ್ ಇನ್ನೊಂದು ಮನೋರಂಜನ್ ರವಿಚಂದ್ರನ್ ಅವ್ರ ಜೊತೆಗೆ ಒಂದು ಸಿನಿಮಾ ಆಲ್ಮೋಸ್ಟ್ ರೆಡಿ ಇದೆ. ಅದೆರಡು ಸಿನಿಮಾಗಳು ರೆಡಿ ಇರುವಂಥ ಸಿನಿಮಾಗಳು. ಉಳಿದಿದ್ದ ಸಿನಿಮಾಗಳ ಬಗ್ಗೆ ಡೆಫಿನೆಟ್ಲಿ ಹೇಳ್ತೀನಿ. ಬಟ್ ಈಗ ಸದ್ಯಕ್ಕೆ ಪಾರ್ಟ್ನರ್ ಬಿಟ್ಟು ನಾವೆಲ್ಲೂ ಆ ಕಡೆ ಈ ಕಡೆ ಎಲ್ಲೂ ಹೋಗ್ತಾ ಇಲ್ಲ. ಸದ್ಯಕ್ಕೆ ಪಾರ್ಟ್ನರ್ ಪ್ರೊಡ್ಯೂಸರ್ ಹೇಳಿದ್ರು ಅವರು ಕಂಪ್ಲೀಟ್ ಪಾರ್ಟ್ನರ್ಗೆ ಡೆಡಿಕೇಶನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಬೇರೆ ಯಾವುದಕ್ಕೂ ಅವ್ರು ಸೈನ್ ಕೂಡ ಮಾಡಿಲ್ಲ, ಇದಾದ್ಮೇಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ. ಸೊ ಗೊತ್ತಾಯ್ತು ನಮಗೆ ನಿಮ್ಮ ಡೆಡಿಕೇಶನ್ ಎಷ್ಟಿದೆ ಈ ಮೂವಿಗೆ ಅಂತ. ಇಲ್ಲ, ಖುಷಿಯಾಗುತ್ತೆ. ಇಂಥ ಒಂದು ಕಾಂಟೆಂಟ್ ಬಂದಾಗ ಖುಷಿಯಾಗುತ್ತೆ. ಇದನ್ನು ಜನರ ತನಕ ಮುಟ್ಟಿಸ್ಬೇಕು, ಅದೊಂದು ತವಕ, ಏನೂ ಗೊತ್ತಿಲ್ಲ. ಅಂದರೆ ನಾನು ಇನ್ಫ್ಯಾಕ್ಟ್ ಪ್ರೆಸ್ ಮೀಟಲ್ಲೂ ಹೇಳ್ತಾ ಇದ್ದೆ, ಚಿಕ್ಕ ಮಗುಗೆ ಯಾರಾದರೂ ಮನೆಗೆ ಬಂದಾಗ ನೋಡಿ ನನ್ನ ಹತ್ರ ಇದೊಂದು ಕಾರ್ ಇದೆ, ನೋಡಿ ಇದೊಂದು ನನ್ನ ಹತ್ರ ಬೊಂಬೆ ಇದೆ ಅಂತ ಹೆಂಗೆ ತೋರಿಸೋದಕ್ಕೆ ಎಕ್ಸೈಟೆಡ್ ಆಗಿರ್ತಲ್ಲ, ಐ ಆಮ್ ಜಸ್ಟ್ ಲೈಕ್ ದ್ಯಾಟ್. ನಾನು ಏನೋ ಒಂದು ಕೆಲಸ ಮಾಡಿದ್ದೀನಿ, ನಂದು ರೆಡಿ ಇದೆ ಸಿನಿಮಾ, ಐ ಆಮ್ ಜಸ್ಟ್ ವೆರಿ ಈಗರ್ ಟು ಶೋ ಇಟ್ ಟು ಪೀಪಲ್. ನನಗೀಗ ಸಾಂಗ್ ರಿಲೀಸ್ ಆಗಿರೋದು ಐ ಆಮ್ ಟೂ ಮಚ್ ಎಕ್ಸೈಟೆಡ್. ನಂಗೆ ಅದು ಕಂಟ್ರೋಲ್ ಆಗಲ್ಲ. ನೆಕ್ಸ್ಟ್ ಕಾಂಟೆಂಟ್ಸ್ ಏನು ಬರಬೇಕು, ಹೇಗೆ ಬರಬೇಕು, ತನ್ನ ರೈಟ್ ವೇಯಲ್ಲಿ ಹೇಗೆ ರೀಚ್ ಮಾಡಿಸ್ಬೇಕು ಜನರಿಗೆ. ಬಿಕಾಸ್ ಜನರ ಹತ್ರ ತುಂಬ ಕಾಂಟೆಂಟ್ ಇದೆ, ತುಂಬ ಪ್ಲ್ಯಾಟ್ಫಾರ್ಮ್ಸ್ ಇದೆ ನೋಡೋಕ್ಕೆ. ಅವರಿಗೆ ಅದೊಂದು ಕಾನ್ಫಿಡೆನ್ಸ್ ಬರಬೇಕು, ನಾನು ಈ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಬೇಕು ಅಂತಂದರೆ ವಿ ಹ್ಯಾವ್ ಟು ಕನ್ವಿನ್ಸ್ ದೆಮ್. It's fair, they are choosing, it's okay, they have the right, because it's their hard earned money. ಏನಕ್ಕೆ ಚೂಸ್ ಮಾಡ್ಕೋಬಾರ್ದು? ನಾನೀಗ ಒಂದು ಟಾಯ್ ತೊಗೋಬೇಕು ಅಂತಂದ್ರೂ ನಾನು 10 ನೋಡಿ ನಂತರ 11ನೇ ತೊಗೋತೀನಿ. ಅವರು ಅದನ್ನೇ ಮಾಡ್ತಿದ್ದಾರೆ ಅಷ್ಟೇ. ಬಟ್ ಗಿವ್ ದ ರೈಟ್ ಕಾಂಟೆಂಟ್, ಅದು ಪಾರ್ಟ್ನರಲ್ಲಿ ಇದೆ, ಐ ಕ್ಯಾನ್ ಗ್ಯಾರಂಟಿ ಇಟ್. ಓಕೆ ಬೃಂದ, ಕೊನೆಯದಾಗಿ ಸಿನಿಮಾ ಮುಗ್ದಿದೆ, ನೀವು ಕೂಡ ಸಿನಿಮಾ ನೋಡಿದ್ದೀರಾ ಅಂತ ಗೊತ್ತಾಯಿತು ನಮಗೆ, ಇಡೀ ತಂಡ ನೋಡಿದ್ದಾರೆ ಅಂತ. ಆ್ಯಂಡ್ ಜನರಿಗೆ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ ಅನ್ನೋಂಥದ್ದು ನಾವು ಕೇಳ್ಪಟ್ಟಿದ್ದು. ಸೊ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮೂವಿ ಬಗ್ಗೆ, ಮೂವಿ ರಿಲೀಸ್ ಬಗ್ಗೆ ಏನು ಹೇಳ್ತೀರಾ PNS ವಿಸ್ತಾರ ಮೂಲಕ ಅಂತ? ಸದ್ಯದಲ್ಲೇ ಸಿನಿಮಾ ರಿಲೀಸ್ ಆಗುತ್ತೆ. ಆ್ಯಂಡ್ ಪಾರ್ಟ್ನರ್ ಸಿನಿಮಾದ ಅಮೋರಾ ಸಾಂಗ್ಗೆ ತುಂಬಾ ಪ್ರೀತಿ ಕೊಡ್ತಿದ್ದಾರೆ, ಹುಕ್ ಸ್ಟೆಪ್ ಎಲ್ಲ ಮಾಡ್ತಿದ್ದಾರೆ. ಇನ್ನೊಂದು ವಿಷಯ, ಇನ್ನೂ ಜಾಸ್ತಿ ರೀಲ್ಸನ್ನು ಮಾಡಿ ಸೆಲೆಕ್ಟೆಡ್ 20 ಮೆಂಬರ್ಸಿಗೆ ನಾವು ಒಂದು ಮೀಟ್ ಆ್ಯಂಡ್ ಗ್ರೀಟ್ ಥರ ಮಾಡ್ತಾ ಇದ್ದೀವಿ. ಸೊ ಬಿಕಾಸ್ ವಿ ವುಡ್ ಲವ್ ಟು ಮೀಟ್ ದೆಮ್. ಇದು ಅವ್ರಿಗೋಸ್ಕರ ಅಲ್ಲ, ನಮಗೋಸ್ಕರ, ನಮ್ಮ ಸ್ವಾರ್ಥಕ್ಕೋಸ್ಕರ ಇದು. ಬಿಕಾಸ್ ನಮಗೆ ಆಡಿಯನ್ಸ್ ಜೊತೆಗೆ ಮೀಟ್ ಮಾಡೋಕ್ಕೊಂದು ಚಾನ್ಸ್ ಸಿಗುತ್ತೆ, ಬಿಕಾಸ್ ಅವರು ಅಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ ಅಂತ. ಇನ್ಫ್ಯಾಕ್ಟ್ ಫಸ್ಟ್ ಲುಕ್ಕಿಂದನೇ
ನಮ್ಗೆ ತುಂಬ ಪ್ರೀತಿ ತೋರಿಸಿದ್ದಾರೆ. ಈ ಪಾರ್ಟ್ನರ್ ಸಿನಿಮಾದ ಮೇಲೆ ಏನೋ ಒಂದು ಕಾನ್ಫಿಡೆನ್ಸ್ ಇದೆ, ಥಿಯೇಟ್ರಲ್ಲಿ ನೋಡ್ತೀವಿ ಅಂತ ಬಂದು ಹೇಳಿದ್ದಾರೆ. ಇನ್ಫ್ಯಾಕ್ಟ್ ದಿಸ್ ಇಸ್ ರಿಯಲ್, ಸುಮ್ಮನೆ ಮೇಡಪ್ ಸ್ಟೋರಿ ಅಲ್ಲ. ಫಸ್ಟ್ ಲುಕ್ ರಿಲೀಸ್ ಆದ ತಕ್ಷಣ ಹೇಳಿದರು. ಆ್ಯಂಡ್ ಅಮೋರ ಆದಮೇಲೆ ತುಂಬ ಜನ ಹೇಳ್ತಾ ಇದ್ದಾರೆ ಇದೇ ಪ್ರೀತಿ ಇರಲಿ, ನಿಮ್ಮ ಏನು ಈ ಕಾನ್ಫಿಡೆನ್ಸ್ ಇದೆ, ಈ ನಂಬಿಕೆ ಇದೆ, ಇದನ್ನು ನಾವು ನಿರಾಶೆ ಮಾಡಲ್ಲ. ನಿಮಗೆ ಇನ್ನೂ ಒಳ್ಳೊಳ್ಳೆ ಸಾಂಗ್ಸ್ ಬರ್ತಾ ಇದೆ ಮುಂದೆ, ನಮ್ಮ ಕಾಂಟೆಂಟ್ಸನ್ನು ನೋಡಿ ಆ್ಯಂಡ್ ನೀವು ಥಿಯೇಟ್ರಿಗೆ ಬರ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ. ಥ್ಯಾಂಕ್ ಯು ಸೋ ಮಚ್ ಬೃಂದ ಅವರು. ಇಷ್ಟೊತ್ತು PNS ವಿಸ್ತಾರ ಜೊತೆ ನಿಮ್ಮ ಟೈಮ್ನ ಕೊಟ್ಟಿದ್ದೀರಾ ಆ್ಯಂಡ್ ಮೂವಿ ಬಗ್ಗೆ ಮಾತಾಡಿದ್ರಿ. ಆ್ಯಂಡ್ ನಮಗೂ ತುಂಬ ಖುಷಿ ಆಯಿತು ಆಫ್ಟರ್ ಲಾಂಗ್ ಟೈಮ್ ನಿಮ್ಮನ್ನ ಮಾತಾಡ್ಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪಾರ್ಟ್ನರ್ ಸಿನಿಮಾ ಶೂಟಿಂಗ್ ಮುಗ್ದಿದೆ, ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇದೆ. ಈಗಷ್ಟೇ ಒಂದು ಸಾಂಗ್ ರಿಲೀಸ್ ಆಗಿದೆ, ಇನ್ನೇನು ಟ್ರೇಲರ್ ರಿಲೀಸ್ ಆಗಬೇಕು, ಉಳಿದ ಸಾಂಗ್ಗಳು ಕೂಡ ರಿಲೀಸ್ ಆಗಬೇಕು. ಸೊ ಕೆಲವೇ ದಿನಗಳಲ್ಲಿ ಮೂವಿ ಥಿಯೇಟರ್ಗೆ ಬರುತ್ತೆ ಅನ್ನುವಂಥದ್ದು ಚಿತ್ರತಂಡದ ಮಾತು, ಹಾಗೆ ಬೃಂದ ಅವರ ಮಾತು ಕೂಡ ಆಗಿತ್ತು. ಕ್ಯಾಮ್ರಾ ಪರ್ಸನ್ ಹರಿ ಜೊತೆ ರಕ್ಷಾ ಕೂರ್ಗ್, PNS ವಿಸ್ತಾರ, ಬೆಂಗಳೂರು.